ಆಸ್ಪತ್ರೆಯಿಂದ ಸಿದ್ಧಗಂಗಾ ಶ್ರೀಗಳು ಡಿಸ್ಚಾರ್ಜ್ ಆಗ್ತಿದ್ದಾರೆ. 12 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಂತ ಶಿವಕುಮಾರ ಶ್ರೀಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ, ಕೆಲವೇ ಕ್ಷಣಗಳಲ್ಲಿ ಚೆನ್ನೈನಿಂದ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಆ ಮೂಲಕ 12 ದಿನಗಳ ಚಿಕಿತ್ಸೆ ಏನಿತ್ತು ಯಶಸ್ವಿಯಾಗಿ ಪೂರೈಕೆಯಾಗಿದೆ. ಅದೇ ರೀತಿಯಾಗಿ ಕೆಲವೇ ಕ್ಷಣಗಳಲ್ಲಿ ಚೆನ್ನೈನಿಂದ ಬೆಂಗಳೂರಿನತ್ತ ಶ್ರೀಗಳ ಪ್ರಯಾಣ ಆರಂಭವಾಗುತ್ತೆ. ಅವರು ಬಯಸಿದಂತೆ ಏನು ಮಠದಲ್ಲೂ ಕೂಡ ಮಠಕ್ಕೆ ಹೋಗಬೇಕು ಅಂತ ಬಹಳ ಆಸೆ ಪಡ್ತಾ ಇದ್ರು ಆಸ್ಪತ್ರೆಯಿಂದ. ಅದೇ ರೀತಿಯಾಗಿ ಡಾಕ್ಟರ್ ರೇಲಾ ಆಸ್ಪತ್ರೆಯಿಂದ 12 ದಿನಗಳ ಚಿಕಿತ್ಸೆಯ ನಂತರ ಏನು ಸ್ಟಂಟ್ಗಳ ವಿಚಾರದಲ್ಲಿ ಒಂದಷ್ಟು ಪರ್ಮನೆಂಟ್ ಸೊಲ್ಯೂಷನ್ಗಳು ಬೇಕು ಅಂತ ಪ್ರಯತ್ನ ಆಗ್ತಾ ಇತ್ತು. ಅದರಲ್ಲಿ ಯಶಸ್ವಿ ಆಗಿದ್ದಾರೆ ಕೂಡ. ಚಿಕಿತ್ಸೆಗೂ ಕೂಡ ಬಹಳ ಅದ್ಭುತ ರೀತಿಯಾಗಿ, ಯಾರೂ ನಂಬಲಾಗದ ಅಂತ ಒಂದು ರೀತಿಯಾಗಿ ಅವರು ಸ್ಪಂದನೆ ಕೊಟ್ಟಿದ್ದಾರೆ. ಡಾಕ್ಟರ್ ರೇಲಾ ಆಸ್ಪತ್ರೆಯಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿವಕುಮಾರ ಶ್ರೀಗಳ ಡಿಸ್ಚಾರ್ಜ್ ಆಗುತ್ತೆ. ಅದಾದ ನಂತರ ಈಗ ಕೆಲವೇ ಹೊತ್ತಿನಲ್ಲಿ ಚೆನ್ನೈನಿಂದ ಅವರು ಹೊರಡಲಿದ್ದಾರೆ. ಈಗಾಗಲೇ ಡಿಸ್ಚಾರ್ಜ್ನ ಎಲ್ಲ ರೀತಿಯ ಒಂದು ಪ್ರೊಸೀಜರ್ಗಳು ಆಗಿದೆ. ಆ ಮೂಲಕ ಅವರ ಒಂದು ಇಷ್ಟವಾದಂಥ ಒಂದು ಜಾಗ ಸಿದ್ಧಗಂಗಾ ಮಠಕ್ಕೆ ಅವರು ಬರ್ತಿದ್ದಾರೆ. ಇನ್ನು ಶ್ರೀಗಳ ಚೇತರಿಕೆಯ ಬಗ್ಗೆ ಡಾಕ್ಟರ್ ರೇಲಾ ಅವರೇ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳು ರಿಕವರಿ ಆಗಿರೋದು ಒಂದು ಮೆಡಿಕಲ್ ಮಿರಾಕಲ್ ಅಂತ ಅವ್ರು ಹೇಳಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಿರೋದು ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಡಾಕ್ಟರ್ ರೇಲಾ ಅವರು ಶ್ರೀಗಳ ರಿಕವರಿ ಬಗ್ಗೆ ಅವರು ಹೇಳ್ತಾರೆ. ಇದು ನಿಜಕ್ಕೂ ಒಂದು ಪವಾಡ, ಇದೊಂದು ಮಿರಾಕಲ್. ಅವರಿಗೆ ಚಿಕಿತ್ಸೆ ಕೊಟ್ಟಿರೋದು ನನ್ನ ಒಂದು ಕೆರಿಯರ್ನಲ್ಲಿ ಬಹಳ ಖುಷಿ ಕೊಟ್ಟಿದೆ. ನನಗೆ ಎಂತೆಂಥ ಕೇಸ್ಗಳನ್ನು ನೋಡಿದ್ದೀನಿ ನಾನು. ಆದರೆ ಶ್ರೀಗಳ ಒಂದು ಆರೋಗ್ಯ ಸ್ಥಿತಿ, ದೇಹ ಯಾವ ರೀತಿಯಾಗಿದೆ ಅದರ ಬಗ್ಗೆ ಅವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಶ್ರೀಗಳು ರಿಕವರಿ ಆಗಿರೋದು ನಿಜಕ್ಕೂ ಒಂದು ಮಿರಾಕಲ್. ನನಗೂ ಕೂಡ ನಂಬೋದಕ್ಕೆ ಅಸಾಧ್ಯವಾಯಿತು. ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದು ಒಂದು ರೀತಿಯಾಗಿ ನನ್ನ ಪುಣ್ಯ ಅಂತ ಹೇಳಬಲ್ಲೆ. ಆ ರೀತಿಯಾದಂಥ ಒಂದು ಅಪರೂಪದ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನೋ ರೀತಿಯಾಗಿ ಶ್ರೀಗಳ ಚೇತರಿಕೆ ಬಗ್ಗೆ ಅವರು ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ರೇಲಾ ಬಹಳ ವರ್ಲ್ಡ್ ಫೇಮಸ್ ಆದಂಥ ಒಬ್ಬ ವೈದ್ಯ ಅವರು. ಅವರೇ ಆಶ್ಚರ್ಯಪಟ್ಟಿದ್ದಾರೆ. ಅವರಿಗೆ ಚಿಕಿತ್ಸೆ ನೀಡಿರೋದು ನನಗೆ ಬಹಳ ಖುಷಿ ನೀಡಿದೆ ಅಂತ ರೇಲಾ ಅವರು ಚಿಕಿತ್ಸೆ ಡಿಸ್ಚಾರ್ಜ್ ನಂತರ ಈ ಮಾತುಗಳನ್ನು ಹೇಳಿದ್ದಾರೆ. ಆ ಮೂಲಕ ನೀವು ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಡಿಸ್ಚಾರ್ಜ್ ಆದ ನಂತರ ಈಗ ಬೆಂಗಳೂರಿಗೆ ಅವರು ಬರಲಿದ್ದಾರೆ. ಚೆನ್ನೈ ಮೂಲಕ ವಿಶೇಷವಾದಂಥ ಒಂದು ವಿಮಾನದ ಮೂಲಕ ಅವರು ಬರೋರಿದ್ದಾರೆ. ಅದೇ ರೀತಿಯಾಗಿ ಈಗ ಭಕ್ತರಲ್ಲಿ ಒಂದು ಖುಷಿ ಈಗ ಏನಂತಂದ್ರೆ 12 ದಿನಗಳ ನಂತರ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಆಗ್ತಿರೋದು ಭಕ್ತರಲ್ಲಿ ಇನ್ನಿಲ್ಲದಂತೆ ಒಂದು ಸಂತಸವನ್ನು ಮೂಡಿಸಿದೆ. ಜೊತೆಗೆ ಡಾಕ್ಟರ್ ರೇಲಾ ಏನು ಬಹಳಷ್ಟು ಇಂಥ ಒಂದು ಟ್ರೀಟ್ಮೆಂಟ್ಗಳನ್ನು ಕೊಟ್ಟಂಥವ್ರು, ಎಂತೆಂತಹ ಕೇಸ್ಗಳನ್ನು ನೋಡಿದಂಥವ್ರು, 6 ವಯಸ್ಸಿನಿಂದ ಒಂದು 6 ತಿಂಗಳಿಂದ ಹಿಡಿದು ಈಗ 100 ಒಂದು ಶತಕವನ್ನು ದಾಟಿ ಬದುಕಿರುವಂತಹ ನಡೆದಾಡುವ ದೇವರವರು, ಅವರನ್ನ ಚಿಕಿತ್ಸೆ ಮಾಡಿರೋದು, ಅವರ ಒಂದು ದೇಹಕ್ಕೆ ಚಿಕಿತ್ಸೆಯನ್ನು ನೀಡಿರೋದು ಬಹಳ ಖುಷಿ ಆಗಿದೆ ನನಗೆ. ಇದು ನಿಜಕ್ಕೂ ಒಂದು ರೀತಿಯಾಗಿ ಮಿರಾಕಲ್ ಅಂತ ಅವ್ರು ಹೇಳಿದ್ದಾರೆ. ರೇಲಾ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ರೇಲಾ ಅವ್ರು ಹೇಳಿರೋದು, ನಡೆದಾಡುವ ದೇವರಿಗೆ ಚಿಕಿತ್ಸೆಯನ್ನು ಕೊಟ್ಟಿರೋದು ಬಹಳ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನನಗೆ. ಇಂತಹ ಒಂದು ಅಚ್ಚರಿಯನ್ನು ಹಿಂದೆಂದೂ ಕೂಡ ನಾನು ನೋಡಿರಲಿಲ್ಲ. ಈ ವಯಸ್ಸಿನಲ್ಲೂ ಕೂಡ ಅವರ ಲವಲವಿಕೆ, ಅವರ ಸ್ಪಂದನೆ ಅಚ್ಚರಿ ಮೂಡಿಸಿದೆ ಅಂದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ಫೈನಲಿ ಈಗ ನಾವು ನೋಡೋದಾದ್ರೆ ಅವತ್ತು ಬುಧವಾರ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಅದಾದ ನಂತರ ಸ್ವಲ್ಪ ಒಂದಷ್ಟು ಟ್ರೀಟ್ಮೆಂಟ್ಗಳ ಒಂದು ಮಾತಾಡ್ತಿದ್ರು. ಈಗ ಫೈನಲಿ ಡಿಸ್ಚಾರ್ಜ್. ಏನಿದೆ ಡೀಟೇಲ್ಸ್ ಅಂತ ಏನಂತಾರೆ ಡಾಕ್ಟರ್ ರೇಲಾ? ಅವಿನಾಶ್, ಅಂದ್ರೆ ಡಾಕ್ಟರ್ ರೇಲಾ ಅವರು ಒಂದೇ ಮಾತಿಗೆ ಹೇಳಿದ್ದು ಏನಂತ ಅಂದ್ರೆ, ನಾನು ಯಾವುದೇ ರೆಕಾರ್ಡ್ಗೋಸ್ಕರ ಮಾಡ್ಲಿಲ್ಲ, ಆದ್ರೆ ಶ್ರೀಗಳಿಗೋಸ್ಕರ ನಾನು ಮಾಡಿದ್ದು. ಆದ್ರೆ ಅವರ ಸ್ಪಂದನೆ ರೀತಿ ಇದೆಯಲ್ಲ, ಅದು ನಮ್ಮನ್ನು ಚಿಕಿತ್ಸೆಗೊಳಿಸಿದೆ. ಬಹಳಷ್ಟು ಖುಷಿಯಾಗಿದೆ. ಇಂಥ ಒಬ್ಬ ಶ್ರೀಗಳಿಗೆ ನಾನು ಶಸ್ತ್ರಚಿಕಿತ್ಸೆ ಮಾಡಿದ್ದೇನೆ, ಅದರ ಜೊತೆಗೆ ಯಶಸ್ವಿಯಾಗಿದ್ದೇನೆ ಅನ್ನೋದೇ ತುಂಬಾ ಖುಷಿ ವಿಚಾರ ಅನ್ನುವಂಥದ್ದು ಮಾಧ್ಯಮಗಳ ಜೊತೆ ಅವರು ಹಂಚಿಕೊಂಡಂತದ್ದು. ಮತ್ತೆ ಇದೇ ರೀತಿ ಮೊನ್ನೆ ಅಷ್ಟೇ ಹೇಳ್ತಾ ಇದ್ರು, ಇನ್ನೂ 1-2 ದಿನ ರೆಸ್ಟ್ ಬೇಕಾಗಬಹುದು ಅನ್ನುವಂಥದ್ದು. ಆದ್ರೆ ಶ್ರೀಗಳ ಚೇತರಿಕೆ ಕಂಡು ಇವ್ರಿಗೆ ಇನ್ನೂ ಬೇಕಾಗಿಲ್ಲ ಇಲ್ಲಿ ಇರೋದು ಆಸ್ಪತ್ರೆಯಲ್ಲಿ ಅನ್ನುವಂಥದ್ದನ್ನ ತೀರ್ಮಾನಕ್ಕೆ ಬಂದಂತ ರೇಲಾ ಇವತ್ತು ಡಿಸ್ಚಾರ್ಜ್ ಅನ್ನ ಮಾಡಿದ್ದಾರೆ. ಪುನಃ ಅವರು ಹೋಗಿ ಮಠದಲ್ಲಿ ಎಂದಿನಂತೆ ಅವರು ಲವಲವಿಕೆಯಿಂದ ಇರ್ಬೋದು, ಮತ್ತೆ ಕೆಲಸ ಕೂಡ ಮಾಡ್ಬೋದು. ಅವ್ರು ಏನೇನು ನಿತ್ಯ ಕೆಲಸ ಮಾಡ್ತಾ ಇದ್ರು, ಅಥವಾ ನಿತ್ಯ ಯಾರನ್ನ ಮಕ್ಕಳನ್ನ ನೋಡೋದ ಇರ್ಬೋದು, ಅಥವಾ ಮಠದನ್ನ ನೋಡ್ಕೊಳ್ಳೋದಿರ್ಬೋದು, ಎಲ್ಲವನ್ನು ಕೂಡ ಮಾಡ್ಬೋದು ಅನ್ನುವಂಥದ್ದು ಹೇಳಿದ್ರು ಅವಿನಾಶ್. ಮಂಜುನಾಥ್, ನೀವು ಕೂಡ ಚೆನ್ನೈನಲ್ಲಿ ನೋಡ್ತಾ ಇದ್ರಿ ಪ್ರತ್ಯಕ್ಷವಾಗಿ. 6 ತಿಂಗಳಿನ ಮಗುವಿನಿಂದ ಹಿಡಿದು ಈ ವಯಸ್ಸಿನವರೆಗೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಿರುವಂತದ್ದು. ಅಲ್ಲಿನವರ ಒಂದು ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ, ಅಲ್ಲಿ ವೈದ್ಯರಿರ್ಬೋದು, ಸಿಬ್ಬಂದಿ?
ಅದು 6 ತಿಂಗಳಲ್ಲ 5 ದಿನದ ಮಗುವಿಗೆ ಕೊಟ್ಟಂತದ್ದು ಚಿಕಿತ್ಸೆ, ಅದು ಕೂಡ ಅವ್ರದ್ದು ರೆಕಾರ್ಡ್ ಇದೆ. ಅವ್ರದ್ದು ಸುಮಾರು ಇಲ್ಲಿವರೆಗೂ 4,000 ಈ ತರದ ಅಂತ ಚಿಕಿತ್ಸೆಗಳನ್ನ ಕೊಟ್ಟಿದ್ದಾರೆ, ವಿಶ್ವದಾದ್ಯಂತ ಕೊಟ್ಟಿದ್ದಾರೆ. ಪಾಕಿಸ್ತಾನ ಇರ್ಬೋದು, ಸುಡಾನ್ ಇರ್ಬೋದು, ಸೌದಿ ಅರೇಬಿಯಾ ರಾಷ್ಟ್ರಗಳಿರ್ಬೋದು, ಅದ್ರಲ್ಲಿ ಭಾರತ ಇರ್ಬೋದು, ಮತ್ತೆ ಎಲ್ಲದೂ ಕೂಡ ಎಲ್ಲಾ ಕಡೆಗಳ ಲಂಡನ್ ನಲ್ಲಿ ಅವರು ಜಾಸ್ತಿ ಕೆಲಸ ಮಾಡುವಂತದ್ದು ಡಾಕ್ಟರ್ ರೇಲಾ. ಸೊ ಅವ್ರು ಬರೋದೇ ಅಥವಾ ಅವರು ಚಿಕಿತ್ಸೆಯನ್ನ ನೀಡೋದೇ ಒಂದು ರೀತಿ ವಿಶಿಷ್ಟ ಅನ್ನುವಂಥದ್ದು. ಅವರು ಬಹಳಷ್ಟು ಸೂಕ್ಷ್ಮ ಸ್ವಭಾವಿ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಅವ್ರು ಹೇಳಿದಂಗೆ ನಡ್ಕೋಬೇಕು. ಅಂದ್ರೆ ವೈದ್ಯ ಅವ್ರು ಏನ್ ಡೈರೆಕ್ಷನ್ ಕೊಡ್ತಾರೋ ಅದ್ರಂಗೆ ನಡ್ಕೋಬೇಕು, ಯಾರು ಒಳಗಡೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು. ಸೊ ಈ ರೀತಿ ಅವರು ಇರೋದು. ಆದ್ರೂ ಕೂಡ ಅವರು ಚಿಕಿತ್ಸೆ ವಿಚಾರಕ್ಕೆ ಬಂದಾಗ ಆ ಯಶಸ್ವಿಯನ್ನ ಅವರು ಕಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 5 ದಿನಗಳ ಮಗುವಿನಿಂದ ಹಿಡಿದು ಇಲ್ಲಿ 111 ವರ್ಷದ ಶ್ರೀಗಳವರೆಗೂ ಅವ್ರು ಕೊಟ್ಟಿರುವಂತದ್ದೇ ನಿದರ್ಶನ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮಂಜುನಾಥ್. ಇನ್ನೊಂದು ಶ್ರೀಗಳು ಸಿದ್ಧಗಂಗಾ ಮಠಕ್ಕೆ ಆಗಮಿಸುವ ಹಿನ್ನೆಲೆ ಶ್ರೀಗಳ ದರ್ಶನಕ್ಕೆ ಭಕ್ತರು ಆಗಮಿಸಿದ್ದಾರೆ. ಆ ಹಿನ್ನೆಲೆ ಈಗ ಭದ್ರತೆಯನ್ನ ಬಹಳ ಬಿಗಿಗೊಳಿಸಲಾಗಿದೆ. ಯಾಕಂದ್ರೆ ಮಠಕ್ಕೆ ಈಗ ಅವ್ರನ್ನ ಕರೆತರಲಾಗುತ್ತೆ ಅನ್ನೊಂದು ಸುದ್ದಿ ತಿಳಿತಿದ್ದಂತೆ ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಈಗ ಮಠದತ್ತ ಭಕ್ತರು ಅಲ್ಲಿ ಆಗಮಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಠದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಅಲ್ಲಿ ಮಾಡಲಾಗಿದೆ. ಅದೇ ರೀತಿಯಾಗಿ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಮಠಕ್ಕೆ ಬರಲಿದ್ದಾರೆ. 12 ದಿನಗಳ ಒಂದು ಸುದೀರ್ಘ ಚಿಕಿತ್ಸೆಯ ನಂತರ ಅವರು ವಾಪಸ್ ಬರ್ತಿರೋದು. SP ದಿವ್ಯಾ ಗೋಪಿನಾಥ್ರಿಂದ ಸಕಲ ಸಿದ್ಧತೆ ಆಗಿದೆ. 13 ದಿನಗಳ ಒಂದು ಚಿಕಿತ್ಸೆ ಆದ ನಂತರ ಸ್ಥಳ ಪರಿಶೀಲನೆ ನಡೆಸಿ ಈಗ ನಿಗಾ ವಹಿಸಲು ಅಲ್ಲಿ ಸೂಚನೆ ಕೊಡಲಾಗಿದೆ. ಮಠಕ್ಕೆ ಬರ್ತಿರೋದ್ರಿಂದ ಒಂದು ರೀತಿಯಾಗಿ ಕುತೂಹಲ ಇದೆ, ಖುಷಿ ಇದೆ. ಅದೇ ರೀತಿಯಾಗಿ ಅವ್ರನ್ನ ಕಾಣಬೇಕೊಮ್ಮೆ, ಅವ್ರ ಹತ್ರ ಮಾತನಾಡಬೇಕು ಅಂತ ಬಹಳಷ್ಟು ಜನ ಅವರ ಆಶೀರ್ವಾದವನ್ನ ಪಡಿಬೇಕು. ಈ ವಯಸ್ಸಿನಲ್ಲೂ ಕೂಡ ಒಂದು ರೀತಿಯಾಗಿ ಆರೋಗ್ಯದಲ್ಲಿ ಏನೇನು ತೊಂದರೆ ಇತ್ತು ಅದರೆಲ್ಲವನ್ನು ಕೂಡ ಗೆದ್ದು ಅವರು ವಾಪಸ್ ಬರ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಬರ್ತಿರುವಂಥ ಮಾಹಿತಿಯ ಪ್ರಕಾರ ಪೊಲೀಸ್ ಬಂದೋಬಸ್ತ್ ಏನಿದೆ ಅದನ್ನು ಬಹಳ ಬಿಗಿಗೊಳಿಸಲಾಗಿದೆ. ಅದೇ ರೀತಿಯಾಗಿ ಯಾರೆಲ್ಲ ಬರ್ತಿದ್ದಾರೆ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡ್ಲಾಗ್ತಿದೆ. ನಮ್ಮ ಪ್ರತಿನಿಧಿ ವಿಠಲ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ತುಮಕೂರಿನಿಂದ. ವಿಠಲ್, ಈಗ ಯಾವ ರೀತಿಯಾಗಿ ಅಲ್ಲಿ ಪ್ರಿಪರೇಷನ್ಗಳನ್ನು ಮಾಡ್ಕೊಳ್ಳಲಾಗಿದೆ, ಜನ ಹೇಗೆ ಬರ್ತಿದ್ದಾರೆ ಅಲ್ಲಿಗೆ, ಏನು ಅಂತ? ಅವಿನಾಶ್, ಏನು ಕಳೆದ 12 ದಿನಗಳಿಂದ ಚೆನ್ನೈ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಶ್ರೀಗಳು ಚಿಕಿತ್ಸೆ ಪಡಿತಾ ಇದ್ರು. ಸೊ ಇವತ್ತು ಚಿಕಿತ್ಸೆ ಕಂಪ್ಲೀಟ್ ತಕ್ಷಣ ಇಲ್ಲಿಗೆ ಇವತ್ತು ಹೊರಡ್ತಾ ಇದ್ದಾರೆ. ಆಲ್ರೆಡಿ ಚೆನ್ನೈ ಬಿಟ್ಟಿದ್ದಾರೆ ಅನ್ನೋ ಒಂದು ಕೂಡ ಮಾಹಿತಿನೂ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಶ್ರೀಗಳು ಆರೋಗ್ಯವಾಗಿದ್ದಾರೆ, ಬರ್ತಾ ಇದ್ದಾರೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಿದಂಗೆನೆ ಸುತ್ತಮುತ್ತಲಿನ ಜನ ಇರ್ಬೋದು ಅಥವಾ ಭಕ್ತಾದಿಗಳು ಇರ್ಬೋದು, ಜಿಲ್ಲೆಯ ಬಹುತೇಕ ಮಠದ ಭಕ್ತರು ಇವತ್ತು ಇದಕ್ಕೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಏನು ಈಗ ಮತ್ತೆ ಏನಾದ್ರು ಜನ ಜಾಸ್ತಿ ಆಗಿ ಮತ್ತೆ ಬೇರೆ ಏನಾದ್ರು ಗೊಂದಲಗಳು ಉಂಟಾಗಬಾರ್ದು, ಮತ್ತೆ ಶ್ರೀಗಳಿಗೆ ಸ್ವಲ್ಪ ರೆಸ್ಟ್ ಬೇಕಾಗಿರೋದ್ರಿಂದ ಜಾಸ್ತಿ ಗೊಂದಲಗಳು ಉಂಟಾಗಬಾರ್ದು ಅಂತ ಈ ನಿಟ್ಟಿನಲ್ಲಿ ಸ್ವತಃ ಜಿಲ್ಲಾ ವರಿಷ್ಠಾಧಿಕಾರಿ SP ದಿವ್ಯಾ ಗೋಪಿನಾಥ್ ಅವರೇ ಮುಂದೆ ನಿಂತು ಏನು 3 ಜನ ಇನ್ಸ್ಪೆಕ್ಟರ್ ಮತ್ತೆ 4 ಜನ SIಗಳು ಮತ್ತೆ ಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ ಡಿಆರ್ ತಂಡವನ್ನು ಕೂಡ ಇಲ್ಲಿ ನೇಮಿಸಿರ್ತಕ್ಕಂಥದ್ದು. ಇಲ್ಲಿ ಈ ಕ್ಷಣಕ್ಕೂ ಕೂಡ ಮುಂದೆ ನಿಂತ್ಕೊಂಡು ಎಲ್ಲಾ ಇನ್ಸ್ಪೆಕ್ಟರ್ಗಳು ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳು ಪ್ರತಿಯೊಬ್ಬರನ್ನು ಕೂಡ ಮಠದಿಂದ ಸುಮಾರು ಹಳೆ ಮಠದಿಂದ ಸುಮಾರು 200 ಮೀಟರ್ ಅಂತರದಲ್ಲಿ ಬ್ಯಾರಿಕೇಡ್ಗಳು ಹಾಕಿದ್ದಾರೆ. ಮತ್ತೆ ಅಲ್ಲಿಂದ ಯಾವುದೇ ವಿದ್ಯಾರ್ಥಿನೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಸೊ ಆಯ್ದ ಸಿಬ್ಬಂದಿಗಳು ಈಗ ಏನೋ ಹಳೆ ಮಠದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ, ಹಳೆ ಮಠದಲ್ಲಿ ಸ್ವಾಮೀಜಿಗಳಿಗೆ ಬಟ್ಟೆ ಯಾರು ತಯಾರು ಮಾಡ್ತಾರೆ, ವಿಭೂತಿ ಯಾರು ತಯಾರು ಮಾಡ್ತಾರೆ ಅಂತವ್ರು ಮಾತ್ರ ಅವ್ರನ್ನ ಒಳಗಡೆ ಬಿಡ್ತಾ ಇರತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ವಿಠಲ್. ವಿಠಲ್ ಮಾಹಿತಿಯನ್ನು ಕೊಡ್ತಾ ಇದ್ರು ಯಾವ ರೀತಿಯಾಗಿ ಅಲ್ಲಿ ಈಗ ಪ್ರಿಪರೇಷನ್ಗಳನ್ನು ಮಾಡ್ಕೊಳ್ಳಲಾಗ್ತಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಚೆನ್ನೈನಿಂದ ಬೆಂಗಳೂರಿಗೆ ಅಲ್ಲಿ ಬರ್ತಾರೆ ಶ್ರೀಗಳು. ಅದಾದ ನಂತರ ಮಠಕ್ಕೆ ಬರ್ತಿರುವಂಥದ್ದು ಬಹಳ ವಿಶೇಷವಾದಂಥದ್ದು. ಬಹಳಷ್ಟು ಭಕ್ತರು ಈಗ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಅದೇ ರೀತಿ ಈಗ ಆಲ್ರೆಡಿ SP ದಿವ್ಯಾ ಅವರಿಗೆ ಕೂಡ ತಿಳಿಸಲಾಗಿದೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರುವಂಥದ್ದನ್ನು ನೋಡ್ತಿದ್ರಿ. ಮಠದಲ್ಲಿ ಒಂದು ರೀತಿ ಸಂಭ್ರಮ. ಈಗ ಇನ್ನೊಂದು ಕಡೆ ಶ್ರೀಗಳ ಡಿಸ್ಚಾರ್ಜ್ ಆಗ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಇದು ಚೆನ್ನೈನ ರೇಲಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿರುವಂಥ ದೃಶ್ಯಗಳು. ಇನ್ನೊಂದು ಕಡೆ ಮಠದಲ್ಲಿ ಸಂಭ್ರಮ ಯಾವ ರೀತಿ ಆಗಿದೆ, ಜೊತೆಗೆ ಪೊಲೀಸ್ ಬಿಗಿ ಭದ್ರತೆ ಬಹಳ ಟೈಟ್ ಆಗಿದೆ. ಯಾಕಂದ್ರೆ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಭಕ್ತರು ಬರುವಂತ ಒಂದು ನಿರೀಕ್ಷೆ ಇರೋದ್ರಿಂದ 13 ದಿನಗಳ ಚಿಕಿತ್ಸೆಯ ಬಳಿಕ ಶ್ರೀಗಳು ಈಗ ವಾಪಸ್ ಬರ್ತಿದ್ದಾರೆ. ಆ ಒಂದು ಖುಷಿ, ಆ ಒಂದು ಸಂಭ್ರಮ ಈಗ ಮಠದಲ್ಲಿ ಮನೆ ಮಾಡಿದೆ. ಯಾಕಂದ್ರೆ ಏನು ಯಾವ ರೀತಿಯಾಗಿ ಆರೋಗ್ಯ ಸುಧಾರಣೆ ಆಗಲಿ ಅಂತ ಬಹಳಷ್ಟು ಜನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು, ದೇವರಿಗೆ ಹರಕೆಗಳನ್ನು ಸಲ್ಲಿಸ್ತಾ ಇದ್ರು. ಈ ರೀತಿಯಾಗಿ ಶ್ರೀಗಳು ಆರೋಗ್ಯವಾಗಿ ಕ್ಷೇಮವಾಗಿ ಬಂದರೆ ಸಾಕಪ್ಪ ಅಂತ ಅವರ ಒಂದು ಪ್ರಾರ್ಥನೆಯ ಫಲವಾಗಿ, ಜೊತೆಗೆ ಶ್ರೀಗಳ ಒಂದು ಶಕ್ತಿ ಏನಿದೆ, ದೇಹದ ಒಂದು ಚೈತನ್ಯ, ಆ ಒಂದು ಶಕ್ತಿಯ ಮೂಲಕ ಅವರು ಮತ್ತೆ ಗುಣಮುಖರಾಗಿ ವಾಪಸ್ ಬರ್ತಿದ್ದಾರೆ. ಅದು ಭಕ್ತರಲ್ಲಿ ಬಹಳಷ್ಟು ಖುಷಿಯನ್ನು ತಂದಿದೆ. ಶ್ರೀಗಳ ರಿಕವರಿ ಬಗ್ಗೆ ಮಾತನಾಡೋದಾದ್ರೆ ಡಾಕ್ಟರ್ ರೇಲಾ ಅವರು ಬಹಳ ಖುಷಿ ಪಟ್ಟರು. ಇದೊಂದು ಮಿರಾಕಲ್ ಅಂತ. ರೇಲಾ ಆಸ್ಪತ್ರೆ ಮುಖ್ಯಸ್ಥ ಡಾಕ್ಟರ್ ರೇಲಾ ಅವರು ಹೇಳೋ ಪ್ರಕಾರ ಈ ರೀತಿಯಾದಂಥ ಒಂದು ಕೇಸನ್ನು ನಾನು ಬಹಳ ಅಪರೂಪಕ್ಕೆ ಕಂಡಿದ್ದು. ಈ ವಯಸ್ಸಿನಲ್ಲೂ ಕೂಡ ಇಷ್ಟೊಂದು ಸ್ಪಂದನೆ,
ಅದೇ ರೀತಿಯಾಗಿ ಚಿಕಿತ್ಸೆ ಆದ ನಂತರ, ಒಂದು ಟ್ರೀಟ್ಮೆಂಟ್ ಆದ ನಂತರ ಅಥವಾ ಆಪರೇಷನ್ ಆದ ನಂತರ ಶ್ರೀಗಳು ಇದ್ದಂಥ ಬಗೆ, ಅಷ್ಟು ಲವಲವಿಕೆ, ಎಲ್ಲರನ್ನೂ ಕೂಡ ಭಾಳ ಆರಾಮಾಗಿ ಮಾತನಾಡಿಸ್ತಾ ಈ ಒಂದು ಏಜ್ನಲ್ಲಿ ಇರೋದು ಕಷ್ಟ. ಯಾಕಂದರೆ ಒಂದು ಟ್ರೀಟ್ಮೆಂಟ್ ಆದ ನಂತರ ಸುಸ್ತಾಗಿರುತ್ತೆ, ಒಂದು ರೀತಿ ರೆಸ್ಟ್ ಬೇಕು ಅಂತ ಇರ್ತಾರೆ. ಆದರೆ ಶ್ರೀಗಳು ಯಾರು ಬಂದು ಹೋಗ್ತಿದ್ರು ಎಲ್ಲರನ್ನೂ ಕೂಡ ಭಾಳ ತಮಾಷೆಯಾಗಿ ಮಾತನಾಡ್ತಾ ಇದ್ರು ಅಂತ. ಸೊ ಅದೇ ರೀತಿಯಾಗಿ ಈಗ ಮಠದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿನಲ್ಲಿ ಬರ್ತಿದ್ದಾರೆ. ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗ್ತಿದೆ. ಯಾಕಂದರೆ ನುಗ್ಗಲಾಗ್ಬೋದು ಅಥವಾ ಜನಸಂಖ್ಯೆಯನ್ನು ಅಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬೋದು ಅಂತ. ಆ ರೀತಿ ಒಂದು ಕಡೆ ರೇಲ್ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗ್ತಿರುವಂಥದ್ದು, ಇನ್ನೊಂದು ಕಡೆ ಸಿದ್ಧಗಂಗಾ ಮಠದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಿದೆ. ಮಠದಲ್ಲಿ ಸಂಭ್ರಮ, ಅದೇ ರೀತಿಯಾಗಿ ಖುಷಿ ಮನೆ ಮಾಡಿದೆ.